ಇಟ್ಸ್ ಸೋ ಗುಡ್ ಅಲ್ಲ. ಜಸ್ಟ್ ಐ ಲೆಫ್ಟ್ ಫಾರ್ ಐ ಗೆಸ್ 1 hour ಅಂತ ಅನ್ಸುತ್ತೆ. 1 hour ಇಲ್ಲ ಅನ್ಸುತ್ತೆ, ಬಟ್ ಇಟ್ಸ್ ಟೂ ಗುಡ್. ನಾನು ನಿಮ್ಗೆ ತೋರಿಸ್ತೀನಿ. ಋತುಕ್ ತೋರ್ಸೋಣ ಫಸ್ಟು. ಎಲ್ಲೋ ನೋಡು ಋತು, ನನ್ನ ಮೆಹಂದಿ ನೋಡು. ತಡಿ, ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ. ಚೆನ್ನಾಗಿಲ್ಲ. ಯಾವತ್ತಾನೆ ಚೆನ್ನಾಗೈತೆ ಅಂತ ಹೇಳ್ತೀವಿ ಹೇಳೋ. ನಾನು ಯಾವತ್ತು ಬಿಡ್ತೀನಿ ಅವತ್ತು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು. ಸಿ ಚೆನ್ನಾಗಿ ಕಾಣಿಸ್ತಿಲ್ವ ಅಮ್ಮ? ಚೆನ್ನಾಗಿಲ್ವೇನಮ್ಮ? ಇವ್ನು ಯಾವತ್ತು ನೋಡಿ ಸೆಂಕಿಸಿತವನೆ ಅಂತ. ಚೆನ್ನಾಗಿಲ್ವೇನಾ? ಏನ್ ಸಖತ್ತಾಗಿ ಹತ್ತೈತೆ. ನಿನ್ ಒಂದೇ ಒಂದ್ ದಿವಸ ಒಪ್ಕೋತೀಯಾ? ಬೇಡ, ಅನನ್ಯಲ್ಲಿ ಹೋಗೋಣ. ಏಮಿ, ನನ್ ಮೆಹಂದಿ ಹೆಂಗೈತೆ? ಚೆನ್ನಾಯ್ತಾ? ಎಷ್ಟು ಚಂದ ಬಂದೈತೆ. ನನ್ನ ಬಾಡಿ ಸಿಕ್ಕಾಪಟ್ಟೆ ಹೀಟ್, ಅದಕ್ಕೆ ಡಾರ್ಕ್ ಆಗಿ ಬರುತ್ತೆ. ಹೆಂಗ್ ನಗ್ತಾನೆ ನೋಡಿ ಗೈಸನು. ಇವತ್ತು ರಕ್ಷಾಬಂಧನ. ನಾಳೆ ರಕ್ಷಾಬಂಧನ ಇರೋದು ಲೆಕ್ಕದ ಪ್ರಕಾರ, ಬಟ್ ವಿ ಆರ್ ಸೆಲೆಬ್ರೇಟಿಂಗ್ ಟುಡೇ ಬಿಕಾಸ್ ನಾಳೆ ನಮ್ಮ ಹುಡ್ಗನೂ ಇರಲ್ಲ, ಹೋಗ್ತಿದ್ದನವನು ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈ ಹುಡ್ಗನೂ ಇರಲ್ಲ, ಇದಕ್ಕೂ ನಾಳೆಯಿಂದ ಕ್ಲಾಸಸ್ ಇದು ಹೋಯ್ತದೆ. ನಾವು ಹೋಗ್ತೀವಿ, ನಾನು ಇರಲ್ಲ. ಮಾರ್ನಿಂಗೇ ಹೋಗೋದ್ರಿಂದ ಇವತ್ತು ಅಬ್ಬಿಗೂ ನಾಳೆ ಎಕ್ಸಾಮ್ ಐತೆ, ಅವನು ಬರಲ್ಲ. ಅದಕ್ಕೋಸ್ಕರ ಎಲ್ಲರೂ ಇವತ್ತು ಸಿಗ್ತಾರೆ ಅಂತ ವಿ ಆರ್ ಸೆಲೆಬ್ರೇಟಿಂಗ್ ಇಟ್ ಟುಡೇ. ಅದೇ ವ್ಲಾಗ್ ಗೈಸ್ತಿದ್ದು. ಹ್ಯಾಪಿ ರಕ್ಷಾಬಂಧನ. ಕಟ್ಟಿಲ್ಲ, ವಿಶ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಎಲ್ಲದು. ಇವತ್ತು ಸ್ಪೆಷಲ್ ನಮ್ಮ ಮನೇಲಿ ನಾನ್ ವೆಜ್, ಸಂಡೇ ಸ್ಪೆಷಲ್. ಗೈಸ್ ಅನನ್ಯಂಗೆ ತೋರಿಸ್ತೀನಿ ಹೆಂಗಿದೆ. ಅನನ್ಯ ಬಾಯಲ್ಲಿ ಸಿ ಮೈ ಮೆಹಂದಿ. ನೈಸ್, ಚೆನ್ನಾಯ್ತಾ? ಸಖತ್ ಡಾರ್ಕ್ ಬಂದೈತೆ ತಾನೇ ಫುಲ್ಲು. ಅಯ್ಯಪ್ಪ, ಲೆಕ್ಕ ಹಾಕು ನನ್ನ ಬಾಡಿ ಎಷ್ಟು ಹೀಟ್ ಅಂತ. ಅದು ನಾನೇ ಹಾಕಿರೋದು. ಬ್ರೇಕ್ಫಾಸ್ಟ್ ಏನು? ನಾನೇ ಹಾಕೊಂಡಿರೋದು ಗೈಸ್, ನಾನೇ ಹಾಕೊಂಡಿದ್ದೀನಿ. ಇವಳು ಪುಣ್ಯಂಗೆ ಹಾಕಿದ್ದು, ನನಗೆ ನಾನೇ ಹಾಕೊಂಡು. ಪುಳಿಯೋಗರೆ. ಓಕೆ, ನಾನ್ ವೆಜ್ ಇಲ್ವಾ? ನಾನ್ ವೆಜ್ ಯಾಕೋ ಶಿಫ್ಟ್ ಆಗಿ ಆಮೇಲಿಂದ ಭಾವ ಇಲ್ವಲ್ಲ, ಅದಕ್ಕೆ ಮಧ್ಯಾಹ್ನಕ್ಕೆ ಶಿಫ್ಟ್. ಭಾವ ಎಂತ ಪಾಪ ವಾಕ್ ಹೋಗ್ತೀನಿ ಅಂತ ಹೋದ್ರು ಗೈಸ್. ಪಾಪ ನಾವೇ ಅವ್ರಿಗೆ ಕಾಯೋಬ್ಬಟ್ಟು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರನೇ ನಾವು ಅಮ್ಮ ಮಾಡಿದ್ದು. ತಿಂದೋಗಿಂದ ಹಿಂಸೆ ಮಾಡಿ ಚಕ್ಲಿ ಕಾಯೋಬ್ಬಟ್ಟೆಲ್ಲ ಕೊಟ್ಟು ತಿನ್ಸ್ಬಿಟ್ಟು ಟೀ ಕೊಟ್ಬಿಟ್ಟು ಕಳ್ಸಿದ್ವಿ. ಮನೆಗೆ ಹೋಗೋರು ಅವ್ರ ಅಪ್ಪಾಜಿ ಹೇಳಿದ್ರು ಬರೋಕ್ಕೆ 9:30 ಅಷ್ಟಲ್ಲಿ ಬಾ ಅಂತ. ಪಾಪ ಅವ್ರಿಗೆ ಎಲ್ಲಿದ್ರು ಬ್ಯುಸಿ ಅವ್ರಿಗೆ ಕೆಲಸ. ಹೋದ್ರು. ಇವಾಗ ಮುಗಿಸ್ಕೊಂಡು ಐ ಗೆಸ್ ಅವ್ರ ಮನೆಗೆ ಯಾರೋ ಬರ್ತಾರೆ, ಅಲ್ಲಿಗೆ ಯಾರೋ ಬರ್ತಾರೆ, ಅವ್ರ ಅತ್ತೆಯವ್ರು ಯಾರು. ಅದಕ್ಕೆ ಅವ್ರು ಬೇಕಾಗಿತ್ತು, ಅದಕ್ಕೆ ಬರೋಕ್ಕೆ ಹೇಳಿದ್ರು. ಹೋಗ್ತಾರೆ, ದೆನ್ ಮುಗಿಸ್ಕೊಂಡು ಬರ್ತಾರೆ ಆಫ್ಟರ್ನೂನ್. ನಾನ್ ವೆಜ್ ಮಾಡ್ತೀವಲ್ಲ, ಏನು ತಿನ್ಬೇಡಿ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಬಿಕಾಸ್ ಅವ್ರಿಗೋಸ್ಕರ ಎಲ್ಲ ಮಾಡಿರೋದು. ಎಲ್ಲ ಡಯಟ್ ಅಂತ ಒಂಚೂರು ಒಂದೊಂದು ಇಷ್ಟಿಷ್ಟೇ ತಿಂತಾರೆ. ಎಲ್ಲ ಎಷ್ಟೊಂದು ಉಳ್ಕೊಂಡಿದೆ ಗೊತ್ತಾ? ನಾವು ಅಮ್ಮ ಪಾಪ ಒಬ್ಬಟ್ಟು ಎಷ್ಟೊಂದು ಮಾಡಿತ್ತು, ಎಲ್ಲರೂ ತಿಂತಾರೆ ಏನು ಫುಲ್ಲು ಅಂತ. ಆ್ಯಂಡ್ ಐ ವಿಲ್ ಶೋ ಯು ಎವ್ರಿಥಿಂಗ್ ಗೈಸ್. ರಕ್ಷಾಬಂಧನ ವ್ಲಾಗ್ ದಿಸ್ ಇಸ್ ನಾರ್ಮಲಾಗಿ ಸ್ಟಾರ್ಟ್ ಮಾಡಿದ್ದು. ನಾನು ಅಂದ್ಕೊಂಡಿದ್ದೆ ಓಕೆ ಏನಾದ್ರು ವ್ಲಾಗ್ ಲೆಂತ್ ಆದರೆ ಎಂಡ್ ಮಾಡಿಬಿಟ್ಟು ರಕ್ಷಾಬಂಧನ ವ್ಲಾಗ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಇನ್ನೊಂದು ವ್ಲಾಗಲ್ಲಿ ಅಂತ. ಬಟ್ ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಡ್ತೀನಿ. ಮತ್ತೆ ಬೆಳ್ಳುಳ್ಳಿ ಹಾಕೊಳ್ಳೆ, ಕಾಯಿ ಹಾಕೊಳ್ಳೆ, ಚಿಕನ್ ಹಾಕೊಳ್ಳೆ, ಚಿಕನ್ ಸುಕ್ಕ. ಬರೀ ಬೆಳ್ಳುಳ್ಳಿ ತಿಂದ್ರೆ ಬೆಳ್ಳುಳ್ಳಿ ಚೆನ್ನಾಗೇ ಇರ್ಲಿಲ್ಲ. ಒಂದು ಪೀಸ್ ತಿಂದಿಲ್ಲ ನಾನು. ಮತ್ತೆ ಹೆಂಗ್ ಟೇಸ್ಟ್ ಗೊತ್ತಾಯ್ತು? ಟೇಸ್ಟ್ ಅದೇ ಹಿಂಗ್ ಒಂಚೂರು ನೋಡ್ದೆ, ತಿನ್ನಕ್ ಆಗ್ಲಿಲ್ಲ, ಅಲ್ಲ ಇಕ್ದೆ ಅಲ್ಲ. ವಾ, ಮರಾಠಿ ಮೊಗ್ಗು, ಸೋಂಪು ಕಾಳು, ಅನಾನಸ್. ಅಮ್ಮ ಅಲ್ಲ ಇದೇನಮ್ಮ ಇದು ಮರಾಠಿ ಮೊಗ್ಗು, ಇದು ಅನಾನಸು, ಜೀರಿಗೆ, ಏಲಕ್ಕಿ,
ಏಲಕ್ಕಿ ಇದೈತೆ ತಗೋಬೇಕು. ಅವ್ರು ಹೆಂಗ್ ಹೇಳಿದ್ರು ಋತು? ವಿಡಿಯೋ ಮಾಡ್ಕತ್ತಾಳೆ ಕಣಮ್ಮ. ಹೇಳ ಋತು, ನೀನ್ ಋತು ಚೆನ್ನಾಗಿ ಹೇಳ್ದ. ಏಲಕ್ಕಿ ಒಂದೇಳು. ಚಾ ಕೊಡವ ಏನು? ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೋದವ್ರೆ ಗೈಸ್ ಇಲ್ಲೆಲ್ಲ. ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ. ಜ್ವರ ಬಂದಿ ಪೇಷಂಟ್ ಹುಳ ಕಚ್ಚಿ ಜ್ವರ ಬಂದಿತ್ತು. ಅಲ್ಲ, ವೈರಲ್ ಫೀವರ್, ಇನ್ಫೆಕ್ಷನ್ ಆಗೈತೆ. ಇವಾಗ ಇವ್ರು ತುರುವೇಕೆರೆಗೆ ಹೋಗಿ ಬರ್ತಾರೆ ಚಿಕನ್ ತಗೊಬರೋಕ್ಕೆ ಅಂತ. ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯ್ತು, ಅದಕ್ಕೆ ಹೋಗ್ತಿಲ್ಲ. ಎಡಿಟಿಂಗ್ ಕೆಲಸ ಮುಗಿಸಿ ಮಾಡಬೇಕು ಗೈಸ್. ವರಮಹಾಲಕ್ಷ್ಮಿ ವ್ಲಾಗ್ ಆಯಿತಾ, ನಾನು ಎಂಡ್ ಮಾಡಿರೋದೇ ನಿನ್ನೆ. ಎಷ್ಟೊಂದು ಜನ ನಿನ್ನೆ ಆಲ್ರೆಡಿ ಅಪ್ಲೋಡೇ ಮಾಡಿಬಿಟ್ಟಿದ್ದಾರೆ ವರಮಹಾಲಕ್ಷ್ಮಿ ವ್ಲಾಗ್ನ. ನಾನು ನೈಟ್ ಎಡಿಟ್ ಮಾಡಿದೆ. ಈ ಸ್ಟೋರೇಜ್ ಜಾಸ್ತಿ ಆಯಿತು ಅಂತಂದು ಬೇರೆ ಡಿಲೀಟ್ ಮಾಡೋದು, ಎಡಿಟ್ ಮಾಡಿರೋ ವ್ಲಾಗ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಎಡಿಟ್ ಮಾಡಬೇಕು. ಸಖತ್ ಲೆಂತಿ ವಿಡಿಯೋ ಇದೆ ಗೈಸ್. ಐ ಗೆಸ್ ಒಂದು ಇದು ಬರೋ ಅಷ್ಟರಲ್ಲಿ ಅಪ್ಲೋಡ್ ಆಗಿರುತ್ತದು. ಈಗ ಸದ್ಯಕ್ಕೆ ಇವಾಗ ಎಡಿಟ್ ಮಾಡಿಬಿಟ್ಟು ಏನಾದರೂ ಆಗಲಿ ಇವತ್ತು ಅಪ್ಲೋಡ್ ಮಾಡಲೇಬೇಕು ನಾನು. ಗೈಸ್, ಅನನ್ಯಂದು ಕುಕ್ಕಿಂಗು. ಅವಳು ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾಳೆ, ನಾನು ಇಲ್ಲಿ ಕೂತ್ಕೊಂಡವಳಿ ಕಂಪ್ನಿ ಕೊಡ್ತಾ ಇದ್ದೀನಿ. ಅಮ್ಮ ಏನು ಅಂದರೆ, ಅಮ್ಮ ಮತ್ತು ಏಮಿ ಎಲ್ಲ ಫಂಕ್ಷನ್ ಇತ್ತು ಅಂತ ಹೇಳಿ ಅಮ್ಮ ಅವನನ್ನು ಕರ್ಕೊಂಡು ಹೋದ್ರು. ಅನನ್ಯ ಪ್ರಿಪೇರ್ ಮಾಡ್ತಿದ್ದಾಳೆ. ಅಮ್ಮ ಬಂದು ಮಿಕ್ಕಿದ್ದು ಚಿಕನ್ ಗ್ರೇವಿ ಮತ್ತು ಸಾಂಬಾರು ಅಮ್ಮ ಮಾಡ್ತಾರೆ. ಬಂದುಬಿಟ್ಟು ಇವಾಗ ಇಬ್ಬರೇ ನಾನು ಅವಳಿಗೆ ಕಂಪ್ನಿ ಕೊಡ್ತಿದ್ದೀನಿ. ಕಂಪ್ನಿ ಮೀನ್ಸ್ ನಾನು ಮಾತು ಕೂಡ ಆಡ್ತಿಲ್ಲ, ಎಡಿಟ್ ಮಾಡ್ತಿದ್ದೆ ವ್ಲಾಗ್ನ. ಸಿಕ್ಕಾಪಟ್ಟೆ ಲಾಂಗ್ ಇದೆ ಗೈಸ್. ಕಟ್ ಮಾಡಿ ಹಾಕಿ ಹೆಂಗೋ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬಿಕಾಸ್ ಏನಕ್ಕಂತ ಅಂದರೆ, ನಾನು ಹಬ್ಬದ ಹಿಂದಿನ ದಿನನೇ ಸ್ಟಾರ್ಟ್ ಮಾಡಿದ್ದದನ್ನ. ಆ ಬ್ಲಾಗ್ ಹಿಂದಿನ ದಿನ ಸ್ಟಾರ್ಟ್ ಮಾಡಿ ಇವತ್ತು ಹಬ್ಬದ ದಿನದ್ದು ಮತ್ತು ನೆಕ್ಸ್ಟ್ ದಿನ ಈವ್ನಿಂಗ್ ಆರ್ ಆಫ್ಟರ್ನೂನ್ ತನಕನೂ ಇದೆ. ಅದರಿಂದ ತುಂಬ ಲಾಂಗ್ ಆಗಿಬಿಟ್ಟಿದೆ. ಆದಷ್ಟು ಕಟ್ ಮಾಡೇ ಹಾಕಿರ್ತೀನಿ. ಇಷ್ಟಲ್ಲಿ ನೋಡಿರ್ತೀರ ನೀವು. ಓಕೆ, ದೆನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾಳೆ. ಸಿಕ್ಕಾಪಟ್ಟೆ ಇಷ್ಟು ಸಕ್ಕತ್ತಾಗಿ ಸ್ಮೆಲ್ ಬರ್ತಿದೆ. ಟೇಸ್ಟ್ ಅಂದರೆ ಅದು ನೀರಿದು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡೋಕೆ ಕೊಟ್ಟು ಅದನ್ನು ಮಾಡಿದೆ. ಇಟ್ಸ್ ಸೊ ಗುಡ್, ಟೇಸ್ಟಿ. ನಂಗೆ ಬಿರಿಯಾನಿ ತಿನ್ನಂಗೆ ಆಗ್ಬಿಟ್ಟಿದ್ದು, ಏನೋ ಬಗ್ಗಿಸ್ಕೊಳತ್ತಾರೆ. ಅದಕ್ಕೆ ನಿಂದ ಅಮ್ಮ ಹೇಳಿದರು ಫಿಶ್ ಏನಾದ್ರು ತರ್ಸೋಣ ಅಂತ. ಬಟ್ ನಾವೆಲ್ಲರೂ ಪ್ರದೀಪ್ಗೂ ಬಿರಿಯಾನಿ ಬೇಕಂತ ಹೇಳಿ ನಾವೆಲ್ಲ ಬಿರಿಯಾನಿ ಫ್ರೈ ಮತ್ತು ಇನ್ನೇನು ಸಾಂಬಾರು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಥಮ್ಸಪ್ ಬರೇ ಬಂದಿದೆ. ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಚಿಕನ್ ಬಿರಿಯಾನಿ, ದಿಸ್ ಇಸ್ ಚಿಕನ್ ಗ್ರೇವಿ. ಇದು ಚಿಕನ್ ಬಿರಿಯಾನಿ. ಇದು ಎತ್ತಿಟ್ಟಿದ್ದಾಳೆ ಅನನ್ಯ, ಅಲ್ಲೇ ಬ್ಯಾಟಿಂಗ್ ಮಾಡ್ತಾಳೆ ನೋಡಿ. ಚೆನ್ನಾಗಿದೆಯಾ? ನನಗೂ ಇಷ್ಟ ಆಯಿತು ಗೈಸ್. ಟೇಸ್ಟ್ ಇಸ್ ವೆರಿ ನೈಸ್ ಗೈಸ್. ಏನು ಗೊತ್ತಾ, ಅನನ್ಯ ಯೂಶ್ವಲಿ ಚೆನ್ನಾಗಿ ಮಾಡ್ತಾಳೆ. ಅವಳು ಯೂಶ್ವಲಿ ಜಾಸ್ತಿ ಮಾಡ್ತಿದ್ದೆ ಬಿರಿಯಾನಿ. ಇವತ್ತು ಅಮ್ಮ ಅಲ್ಲಿಗೆ ಹೋಗಿದ್ದಾರಲ್ಲ, ಇನ್ನೂ ಬಂದಿಲ್ಲ ಅಂತ ಅಮ್ಮನ ಕೆಲಸ ಅವಳೇ ಮಾಡಿದ್ದಾಳೆ. ಗ್ರೇವಿನೂ ಅವಳೇ ಮಾಡಿರೋದು. ಫಸ್ಟ್ ಟೈಮ್ ನೀನು ಗ್ರೇವಿ ಮಾಡಿದ್ದು. ಫಸ್ಟ್ ಟೈಮ್ ಅವಳು ಗ್ರೇವಿ ಮಾಡಿರೋದು. ಇಟ್ಸ್ ವೆರಿ ನೈಸ್, ಇಟ್ಸ್ ಟೇಸ್ಟಿ. ನನಗೆ ಇಷ್ಟ ಆಯಿತು. ಅನನ್ಯ, ನಿಮಗೆ ಹೌಸ್ ದ ಟೇಸ್ಟ್? ವೆರಿ ನೈಸ್. ಶುಡ್ ಅಪ್ರಿಷಿಯೇಟ್ ಹರ್ ಟೇಸ್ಟ್. ವಾಕ್ ಮಾಡಿ ಸಣ್ಣ ಆಗೋದಕ್ಕೆ ಸ್ಟ್ರೆಂತ್ ಇಲ್ಲ ಇವಳಿಗೆ. ನೀನು ಹೋಗಿ ಕುತ್ಕೊಂಡ್ರೆ ಸರಿ. ಸಿಲ್ಲೋಡಿ ಇಲ್ಲಿ ಒಳಗಡೆ ಓಡಾಡ್ತಾ ಇದ್ರೆ ಅವ್ನು ಮದ್ಯಕ್ಕೆ ಬಂದು ನಿಂತವನೆ ತರಲೆ ಮಾಡ್ಕೊಂಡು. ಹೋಗೋರು ಜಾಗ ಕೂಡ 15 Pro ತರ ಬರ್ತಾ ಇದ್ದೀನಿ ಈಗ. ಕಣ್ಣಲ್ಲೇ ತೋರಿಸ್ತೀನಿ, ತಿರ್ಗಾ ಅವಾಗ ಬರ್ರಿ ಸುಳ್ಳು. ಬೇಗ ನಡಿ ಹೋಗೋಣ ಅಲ್ಲಿ. ಇವಳು ನೋಡಿ ಅಲ್ಲಿ ಹೆಂಗ್ ಆಡ್ತಾಳೆ ನೋಡಿ. ಇವಾಗ ಗೊತ್ತಾಯ್ತಾ ರಿಯಾಲಿಟಿ ಏನಂತ. ಎಷ್ಟು ಹೊಡಿತಾರೆ ಇವ್ರಿಬ್ರು. ನೀನು ಹುಟ್ಟು ತರಲೆ ಅಂತ ಅದ ಹಾಕ್ತೀರಿ. ಗೊತ್ತಾಗುತ್ತೆ ಎಲ್ಲಾರು. ಇನ್ನೊಂದು ಇವನೇ ನೋಡಿ ಇಲ್ಲಿ ಹುಟ್ಟು ತರ್ಲೆ ಅಂದ್ರೆ ಇವನೇ. ನಿಜ ಹೇಳ್ಬೇಕಂದ್ರೆ ಎಲ್ಲಾರ ಮೇಲೂ ಹೇಳ್ತಾನೆ ಅಷ್ಟೇ. ಕ್ಯಾಮ್ರಾ ಆನ್ ಮಾಡಿದ್ರೆ ಸುಮ್ನೆ ಇರ್ತಾನೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಅಷ್ಟೇ ಇವಳಿಗೆ ಹೊಡಿಯಕ್ ಸಿಗೋದು. ಇಲ್ಲಿ ನೋಡಿ ಕದ ಅಲ್ಲೇ ಕ್ಲೋಸ್ ಮಾಡ್ಕೊಂಡು ಹೋಯ್ತಾನೆ. ಏನ್ ಹೇಳು? ಹೊಡಿತಾನೆ ಅಂತ ಗೈಸಿ ಇವಳು ಹೊಡೆದವಳಲ್ಲ ಇವಾಗ.
ಬೆಸ್ಟ್ ಫ್ರೆಂಡ್ಸ್ ಅಂತ ಅವ್ನ್ ಕಾಂಪ್ರಮೈಸ್ ಆಗಿಲ್ವಂತೆ. ಮನೇಲಿ ಬಿರಿಯಾನಿ ಎಲ್ಲ ಐತೆ ತಿನ್ನು. ಹುಷಾರ್ ಕಡು. ಕಾಂಪ್ರಮೈಸ್ ಗೊತ್ತಾಳೆ, ನಾವು ಕಾಂಪ್ರಮೈಸ್ ಎಲ್ಲ ಆಗಲ್ಲ. ಕಾಯ್ತವನೆ ಕ್ಯಾಮ್ರಾ ಆಫ್ ಮಾಡ್ಲಿ ಅಂತ ಅವಳಿಗೆ ಹೊಡಿಯಂಗೆ. ಅವಳು ಹೆಂಗ್ ನೆಕ್ಕೊಂಡ್ ಬಂದ್ಲ ಅವನು ಹಂಗೆ ಆಡ್ತಾನೆ ಇವಾಗ. ಅಲ್ಲೇ ಒಂದ್ ಕೊಟ್ಬಿಟ್ಟು ಹೋದ. ಅವಾಗ್ಲೇ ಒಂದ್ ಹೊಡ್ದಾರ. ಎಲ್ಲ ಒಳ್ಳೇದಾಗ್ಲಿ, ಇಲ್ಲ ಚೆನ್ನಾಗಿ ಓದ್ಬಿಡಿ, ದುಡ್ದ್ಬಿಡಿ, ರಕ್ಷಾ ಬಂಧನ ಕೊಟ್ಬಿಡಿ. ಸ್ಮೈಲ್ಗೆ ಕಾಸು. ಕಾಲಿಗೆ ಬೀಳು. ಎಲ್ಲ ಒಳ್ಳೇದಾಗಿ ಅನ್ಕೊಂಡಿದ್ದೆಲ್ಲ ನೆಕ್ಸ್ಟ್ ಏನೇನು ಹಂಗ ಕೈ ಕೊಟ್ಟು ಹಿಡ್ಕತಾನೆ. ಇದೇನು ಹಿಂಗೆ ಹೋದೆ, ಕೈ ಹಿಡಿಬೇಕು ಹಿಂಗೆ. ನೀನಲ್ಲ ಅವಳು. ಚೆಕ್ ಆಮೇಲೆ ಕೊಡ್ತೀನಿ, ಇನ್ನ ಚೆಕ್ ಬುಕ್ ಬರೀಬೇಕು. ಚೆಕ್ ಏನ್ ಬೇಡ, ಚೆನ್ನಾಗಿ ಕ್ಲಾಸ್ಗೆ ಹೋಗು, ಬಂಕ್ ಆಗ್ಬೇಡ. ನಿಂಗೂ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ನೋಡಿ. ಯಾರೋ ಹುಡುಗಿ ಮಾಡ್ತಾರೆ, ನಿಂಗೇನ್ ಬರೀ ಉಡುಗೊರೆ ಮಾಡ್ತಾರ. ಅವ್ರಿಗೆ ಹೇಳೋದಲ್ಲ ಮುಂದಿಂದ ಹೇಳೋತಾನೆ. ಚೆನ್ನಾಗಿ ಓದು, ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ಒಳ್ಳೇದಾಗ್ಲಿ. ಇನ್ನೇನ್ ಹೇಳಿದ್ರಲ್ಲ ನಿಮ್ಗೆ. ಕ್ಲಾಸಿಗೆ ಬಂಕ್ ಇಲ್ಲ ಹಿಂಗಿಡಿ. ಈಗ ಅಂತೀರಿ ಏಮಿಕ ಇಷ್ಟೇ ಇಷ್ಟೇ. ಎಲ್ಲ ಒಳ್ಳೇದಾಗ್ಲಿ, ಖುಷಿಯಾಗಿರ್ತೀನಿ. ಅನನ್ಯನ್ ಟರ್ನ್ ಗೈಸ್ ಇವಾಗ. ರಾಕಿ ತೋರಿಸ್ತೀನಿ, ಟರ್ನ್ ಮಾಡ್ದೆ. ಏನೋ ಬೆಳ್ಳು ಕಾಣಿಸ್ತಾ ಇದೀವಿ. ಹಿಂಕೊಂಬಿಡಪ್ಪ. ರಾಕಿ ತೋರ್ಸು. ಬೆಳಗ್ದ ಅಕ್ಷತೆ ಪರವಾಗಿಲ್ಲ.
ಒಳ್ಳೇದಾಗ್ಲಿ, ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ಚೆನ್ನಾಗ್ ಓದು. ತಿನ್ನಿಸ್ತಾರೆ. ಕೈ ಹಿಡ್ದ ಅವ್ನ ಅದಕ್ಕೆ ಎತ್ಕೊಂಡಿರೋದು ನೋಡಿ, ಎಂತ ಇಂಟೆಲಿಜೆಂಟ್ ಅವನು ಅಂತ. ಕ್ಯಾಶ್ ಅಂತ ಕೊಡು. ಇಲ್ಲ ಬಿಡೋ, ಪರವಾಗಿಲ್ಲ, ದುಡ್ಡು ಕೊಟ್ರೆ ಸಾಕೊಳಗೆ. ಕಾಣಿಸ್ತಿಲ್ಲ ಬಿಡು. ಚೊಕ್ಕಂತೆ ₹1 ಆಚೆ ಹೋಗಂಗಿಲ್ಲ, ಅದಕ್ಕೆ ಈ ತಿಂಗಳು ಎತ್ಕೋ ತಿನ್ಕೋ, ಸ್ವೀಟ್ ಐತೆ ಇಡ್ತೀನಿ ಅದರಲ್ಲಿ. ನನ್ಗೆ ಹೇಳ್ಕೊಟ್ಟಿರೋದು ಏನಂತ ಐಟರ್ ಇಡಕೈತೆ ಅಂತ ಹೇಳು. ನೀನೆ ಅಂತ ಹೇಳ್ಕೊಟ್ಟಿರ್ತೀಯ, ಹುಡ್ಗ ಅಂತವೆಲ್ಲ ಹೇಳಲ್ಲ. ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್. ಈಗ ಏನ್ ಹೇಳ್ತಾನೆ, ನೀನ್ ಏನೇನ್ ಹೇಳಿರ್ತದೆಲ್ಲ ಹೇಳ್ಬೇಕೀಗ. ಇನ್ನೊಂದು ಅಂತವನೇ ನನ್ಗೆ ಬರ್ತೋಗಿದ್ದು. ಏನ್ ಹೇಳಿದೆ ಫ್ಲೋ ಅಲ್ಲಿ, ನನ್ ಹಂಗ ಅನ್ಸಿದ್ದು ಹೇಳ್ದೆ ಮನ್ಸಿಂದ. ಮೇಬಿ ನಿಂಗೆ ಏನ್ ಹೇಳ್ಸ್ಕೋಬೇಕು ಹಂಗೆ ಹೇಳ್ಕೊಡೋ, ಅವಳು ಹೇಳ್ತಾಳಂಗೆ. ಒಳ್ಳೇದಾಗ್ಲಿ, ನನ್ ಕಡೆದಲ್ಲಾಗ್ಲಿ, ಚೆನ್ನಾಗ್ ಓದು. ಹ್ಯಾಪಿ ರಕ್ಷಾಬಂಧನ್. ಇವಳಂತೂ ಕಲೆಕ್ಷನ್ಗೆ ಅಂತಾನೆ ನಿಂತ್ಕೊಂಡವಳು. ನೋಡಿ ಆಮೇಲೆ ಕೊಡ್ತೀನಿ ₹500 ಅಲ್ಲ ₹2,000. ಸುಳ್ಳು ಸುಳ್ಳು ಸುಳ್ಳು. ನನ್ ಚೆಕ್ ಬುಕ್ ತಮ್ಮ ಇಬ್ರು ಸೇರ್ ತಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಅಭಿದೇನೋ ಬಂತು. ಇವ್ನು ಕೇಳಿ, ಇವ್ನು ಕೊಡ ನೀನು. ನಾನು ಆಮೇಲೆ ಕೊಡಿಸ್ತೀನಿ. ದೊಡ್ಡದು ಇದು ಋತುದು. ಅನನ್ಯಂಗ್ ₹100, ನಂಗೆ ₹100. ನಾನು 300 ಕೊಟ್ಟಿದ್ದೀನಿ. ಏನಪ್ಪ ಲಾಸ್ಟ್ ಅಲ್ಲಿ 500 ಕೊಟ್ಟಿರ್ಲಿಲ್ವಾ? 100. 500 minus ಇದನ್ನ ಬರ್ರಿ ಕೊಡ್ತೀನಿ. ಬರ್ರಿ ಅಷ್ಟೇನಾ? ನಾಳೆ ಕೊಡ್ತೀನಿ, ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ಮಕ್ಕ ನಾಳೆ ಹೋಯ್ತಾನಲ್ಲ ಬೆಂಗಳೂರು, ಅದಕ್ಕೆ. Please do like, share, comment and subscribe. Bye. Guys, I want to show you something special and bit emotional. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಏನು ಗೊತ್ತಾ, ಋತುಗೆ ನಾವು ಕಟ್ಟಿರೋ ಪ್ರತಿ ವರ್ಷದ ರಾಖಿನ ಅವನು ಬಿಚ್ಚಿ ಇಟ್ಕೊಂಡು ಸೇವ್ ಮಾಡ್ಕೊಂಡಿದ್ದಾನೆ. ನಾವು ಅವನಿಗೆ ಚಿಕ್ಕದ್ರಿಂದ ಏನೇನು ಗಿಫ್ಟ್ ಕೊಟ್ಟಿದ್ದೀವಿ ಪ್ರತಿಯೊಂದೂ ಇಟ್ಕೊಂಡಿದ್ದಾನೆ. ನಾವು ಇವಾಗ ಒಂದು ಕಬೋರ್ಡ್ ತೆಗೆದ್ವಿ, ಅದ್ರಲ್ಲಿ ಸಿಕ್ತು. ವಿ ಆರ್ ಸೋ ಬ್ಲೆಸ್ಡ್ ಗೊತ್ತಾ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟು ಪುಟ್ಟವನು ಅಂದ್ರೂ ಅವನಿಗೆ ಸಿಕ್ಕಾಪಟ್ಟೆ ಮೆಚುರಿಟಿ ಅಂತ ವಿಷಯದಲ್ಲಿ. ಐ ವಿಲ್ ಶೋ ಯು. ವೇಟ್. ಇದೆಲ್ಲ ರಾಖೀಸ್ ನಾವು ಒಂದೊಂದ್ಸತಿ ಯಾವ್ಯಾವಾಗೂ ಕಟ್ಟಿರೋದು ಗೈಸ್. ಇನ್ನು ಇದೆ ಒಳಗಡೆ ಹುಡುಕ್ತಾ ಇದ್ದಾಳೆ. ಇದೆಲ್ಲ ಅನನ್ಯ ಒಂದ್ಸತಿ ಚಿಕ್ಕವಳಿದ್ದಾಗ ತಂದುಕೊಟ್ಟಿದ್ದು ಅವನಿಗೆ. ಇದು ಅಷ್ಟೇ, ಟ್ರಿಪ್ ಹೋದಾಗ ಯಾವಾಗಲೂ ಒಂದ್ಸತಿ ತಂದುಕೊಟ್ಟಿದ್ದು. ಅವನಿಗೊಂದು ಸ್ಮೈಲಿ ಕೊಡ್ಸಿ, ನನಗೊಂದು ಅವನಿಗೊಂದು ಸ್ಮೈಲಿ ಕೊಡಿಸಿದ್ಲು. ಅದನ್ನು ಇಟ್ಕೊಂಡಿದ್ದಾನೆ. ಎಷ್ಟೊಂದು ರಾಖೀಸ್ ಇದೆ ಗೊತ್ತಾ. ಇದೆಲ್ಲ ಎಷ್ಟು ಪುಟ್ಟವನಿದ್ದಾಗ ಕಟ್ಟಿದ್ದು ಗೊತ್ತಾ. ಎಷ್ಟು ಖುಷಿಯಾಗಿದೆ ಗೊತ್ತಾ ಗೈಸ್, ನಿಜವಾಗ್ಲೂ. ಈ ಸೋ ಸ್ಪೆಷಲ್ ಟು ಅಸ್. ಇನ್ನೊಂದು ತೋರಿಸ್ತೀನಿ. ಇದು ನಮ್ಮಮ್ಮ ಚಿಕ್ಕವನಿದ್ದಾಗ ಕೊಡಿಸಿದ್ದು. ಇದನ್ನು ಹಾಳು ಮಾಡ್ಕೊಳ್ದಂಗೆ ಇಟ್ಕೊಂಡಿದ್ದಾನೆ ನೋಡಿ ಗೈಸ್.
ಅದು ಯಾರಿಗೂ ಕೊಡಲ್ಲ ಗೊತ್ತಾ. ಅವ್ನು ತುಂಬ ಮೆಮೊರೀಸ್ ಕ್ಯಾಪ್ಚರ್ ಸಖತ್ ಅಂದರೆ ಸೇಫಾಗಿ ಇಟ್ಕೋತಾನೆ ಈ ಥರ ಪ್ರೀಶಿಯಸ್ ಥಿಂಗ್ಸ್ ಎಲ್ಲ. ಸಿಕ್ಕಾಪಟ್ಟೆ ವ್ಯಾಲ್ಯೂ ಮಾಡ್ತಾನೆ. ಇದನ್ನೆಲ್ಲ ಮಾಡಿಲ್ಲ, ಓಪನ್ ಕೂಡ ಮಾಡಿಲ್ಲ, ಯೂಸು ಮಾಡಿಲ್ಲ. ಏನೋ ತಂದಿದ್ದಿದ್ನ. ಆಮೇಲೆ ಇದು 10th ಓದಾಗ ತಂದಿದ್ದೇನೋ. ಎಲ್ಲ ಇಟ್ಕೊಂಡಿದ್ದಾನೆ ಅದರೊಳಗಡೆ. ಇವಾಗ ಸದ್ಯಕ್ಕೆ ಅಷ್ಟೇ ಸಿಕ್ಕಿದ್ದು, ಇನ್ನೂ ಹಿಂದಗಡೆ ಇದೆ ಗೈಸ್. ಅವನಿಗೆ ಗೊತ್ತಿಲ್ಲ. ಇವಾಗ ನಾವು ತೆಗ್ದು ತೋರಿಸಿದ್ದು ಯಾವುದು ಅವನಿಗೆ ಗೊತ್ತಿಲ್ಲ. ನಾವು ಅವನಲ್ಲಿ ಈಚೆ ಫ್ರೆಂಡ್ ಜೊತೆ ಕೂತಿದ್ದಾನೆ, ನಾವು ಏನೋ ನೋಡೋಕ್ಕೆ ಅಂತ ಏನೋ ತೊಗೊಳಕ್ಕೆ ಅಂತ ಹೇಳಿ ತೆಗೆದ್ವಿ. ಬಟ್ ವಿ ಆರ್ ಸೋ ಹ್ಯಾಪಿ. ಅವನನ್ನು ತೋರಿಸ್ತೀನಿ ತಡೀರಿ. ಅಲ್ಲಿ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೂತಿದ್ದಾನೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಗೈಸ್. ಅಷ್ಟು ಪುಟ್ಟು ವಯಸ್ಸವನು, ನಮಗಿಂತ ಎಷ್ಟು ಚಿಕ್ಕವನು ಅಂದ್ರೂ ಅವ್ನಿಗೆ ಎಷ್ಟು ಮೆಚೂರಿಟಿ. ಈಸ್ ವೆರಿ ವೆರಿ ಸ್ಪೆಷಲ್ ಟು ಅಸ್ ಎವ್ರಿ ಟೈಮ್. ನಾವು ಅದಕ್ಕೆ ಪ್ರತಿ ಸತಿನೂ ನಮಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಈ ಥರದ್ದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ವಿ ಆರ್ ಸೋ ಹ್ಯಾಪಿ. ಅನನ್ಯ ನಿಂಗೇನು ಅನ್ನಿಸ್ತು? ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಟಚ್ ಹಾರ್ಟ್. ಅಯ್ಯೋ ನಾಚಿಕೆ ಹುಡುಗಂಗೆ. ನನ್ನ ಕಾದ ಅವನಿಗೆ ತೆಕ್ಕು ಎಲ್ಲಿ ಕೈ ತೆಗಿ ಇಲ್ಕಿ. ನೀನು ನಿಂಗೆ ನೋಡ್ತಾರ ಆಮೇಲೆ ವ್ಲಾಗಲ್ಲಿ. ಕೈ ತೆಗಿ, ಚೆನ್ನಾಗಿ ಕಾಣಿಸಲ್ಲ ಆಮೇಲೆ. ಇಲ್ಲ ಇವನಿಗೆ ಋತುಗೆ ಅಲ್ಲೇನೋ ತಿಂದೆ ಅಂತೆ. ಸಾಕಿ ಎತ್ಕೊಳವ. ಇದಂತೂ ಟೈಟ್ ಮಾಡು. ಇಲ್ಲಿ ನೋಡಲಿಕ್ಕೆ ಒಳ್ಳೇದಾಗ್ಲಿ, ಚೆನ್ನಾಗಿ ಓದು. ಹ್ಯಾಪಿ ರಕ್ಷಾ ಬಂಧನ್. ರಕ್ಷಾ ಬಂಧನ್. ಇಬ್ಬರಿಗೂ ಎಸಿಬಾರ್ದು, ನಿಧಾನಕ್ಕೆ ಹಾಕ್ಬೇಕು. ನಿಂದಾಗೈತಲ್ವಾ? ಅಯ್ಯೋ ಇಲ್ಲಿ ನೋಡಲಿಕ್ಕೆ ಮಾಡೋಕ್ಕಾರ ನೀಟಾಗಿ ಮಾಡಿಸ್ಕೊಳ್ಳ ಇಲ್ಲ. ಇವಾಗ ಮಾತ್ರ ನೀಟಾಗಿ ಮಾಡಿಸ್ಕೊತಾನೆ ಅಲ್ವಾ? ಹ್ಯಾಪಿ ರಕ್ಷಾ. ಥ್ಯಾಂಕ್ಸ್ ಅಣ್ಣ. ಚೆನ್ನಾಗಿ ಓದು ಆಯ್ತಾ, ಒಳ್ಳೇದಾಗಲಿ. ಹ್ಯಾಪಿ ರಕ್ಷಾ. ಕಲೆಕ್ಷನ್ ದುಡ್ಡು ಇಲ್ಲ, ಬೇಡ ಬೇಡ ಸುಮ್ಮನೆ ಅಂದಿದ್ದು. ಲಿಕ್ಕಿ ಏನು ಲಿಕ್ಕಿ? ದುಡ್ಡು ತಗೋ ಅಂತ. ಏನಕ್ ದುಡ್ಡಿದು? ಏನಕ್ ದುಡ್ಡಿದು? ಯಾಕೆ ರಾಖಿ ಕಟ್ಟಿದ್ಕಾ? ಥ್ಯಾಂಕ್ ಯು. ಆ ಕೈಯಲ್ಲಿ ಕೊಡ್ಬೇಕು. ಆ ಕೈಯಲ್ಲಿ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಲಿಕ್ಕಿ. ಓಡ್ತಾನೆ. ಬಾಯ್
ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಮ್ಮ ಅಂಕಲ್ ಮಗಂಗೆ ರಾಖಿ ಕಟ್ಟಿರೋ ಬ್ಲಾಗ್ ಹಾಕಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಋತು ನಿನ್ನೆ ನಮ್ಗಿಬ್ರಿಗೂ 100 ರೂಪೀಸ್ ಕೊಟ್ಟಿದ್ದ. ಈಗ ಅಮ್ಮಂಗೆ ಹೇಳೋನೆ, ಇವತ್ತು ಬೆಂಗ್ಳೂರಿಗೆ ಹೋಗ್ತಾನೆ ಅವನು. ಹೇಳ್ಬೇಡಮ್ಮ ನನಗೆ ಹೋದ್ಮೇಲೆ ಕೊಡು 500 ಅಂತ ಹೇಳ್ಬಿಟ್ಟು ಹೋಗೋನೆ. ಅದಕ್ಕೆ ಅವನಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ. ಬಿಕಾಸ್ ಅದು ತೋರಿಸಿದ್ದೀನಲ್ವಾ, ಅದೊಂದು ಆ್ಯಂಡ್ ದಟ್ಸ್ ಆಲ್ ಗೈಸ್. ರಕ್ಷಾಬಂಧನ ಬ್ಲಾಗ್ ಸಿಕ್ಕಾಪಟ್ಟೆ ಲೆಂತಿ ಆಗಿದೆ, ಅದಕ್ಕೆ 2 ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಬಿಕಾಸ್ 40 ಮಿನಿಟ್ಸ್ ಕ್ರಾಸ್ ಆಗಿಬಿಟ್ಟಿದೆ, ಅಷ್ಟೊಂದು ಆಗಿಬಿಟ್ಟಿದೆ. ಅದಕ್ಕೆ 2 ವ್ಲಾಗ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.